ಬಗ್ಗೆ ಹೆಚ್ಚಾಗಿ ಮಾಹಿತಿನ ತಿಳ್ಕೊಳ್ಳೋದಕ್ಕೋಸ್ಕರ ರಮೇಶ್ ಗುರುಗಳವ್ರನ್ನ ಕರೆಸ್ತೀವಿ. ಅವ್ರಿಗೆ ಸ್ವಾಗತ ಕೋರೋಣ. ಗುರುಗಳೇ, ಸ್ವಾಗತ ನಿಮಗೆ. ನಮಸ್ಕಾರ ಅಮೃತ ಅವರೇ. ಗುರುಗಳೇ, ಪಿತೃಪಕ್ಷ ಅಂದರೆ ಏನು, ಅದ್ರ ಬಗ್ಗೆ ಮಾಹಿತಿನ ನಿಮ್ಮ ಹತ್ರ ತಿಳ್ಕೊಬೇಕು ಅಂತ ಹೇಳಿ ನಿಮ್ಮನ್ನು ಕರೆಸ್ಕೊಂಡಿದ್ವಿ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿನ ನಮ್ಮ ಜನಗಳಿಗೆ ಕೊಡಬೇಕು ಗುರುಗಳೇ ನೀವು. ಅಮೃತ ಅವರೇ, ತುಂಬ ಸಂತೋಷ ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿದ್ದಕ್ಕೆ. ಈ ಒಂದು ವಿವರಣೆಯನ್ನು ನಮಗೆ ತಿಳಿದ ಮಟ್ಟದಲ್ಲಿ ನಾವು ವಿವರಣೆಯನ್ನು ಕೊಡ್ತೀವಿ. ಆ ಒಂದು ಮಾಹಿತಿ ಎಲ್ಲರಿಗೂ ಮುಟ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಸೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಃ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇತ್. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿಂ. ವಂದೇಹಂ ವಂದನೀಯಾನಾಂ ವಂದ್ಯಂ ನಾರಾಯಣಾಶ್ರಮಂ ಶ್ರೀ ಕಾಮಾಕ್ಷಿ ಶಾರದಾ ಚಂದ್ರಮೌಳೇಶ್ವರ ಪಾದಪದ್ಮಾರಾಧಕಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಓಂ ನಮೋ ನಾರಾಯಣಾಯ. ಈ ಒಂದು ಕಾರ್ಯಕ್ರಮದ ವಿಶೇಷ ಏನಂದರೆ, ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸದಲ್ಲಿ ಗೌರಿ ಗಣಪತಿ ಹಬ್ಬ ಮುಗಿದು ಇನ್ನು ವಿಶೇಷ ದಿನಗಳು ಅಂದರೆ ಪಿತೃಪಕ್ಷ ಅಂತ. ಈ ಗಣಪತಿ ಹಬ್ಬ ಆಗಿ ಹುಣ್ಣಿಮೆ ಆದ ನಂತರ ಪಿತೃಪಕ್ಷ ಪ್ರಾರಂಭ ಆಗುತ್ತೆ. ಈ ಒಂದು ಪಿತೃಪಕ್ಷ 15 ದಿನಗಳ ಕಾಲ ಇರುತ್ತೆ. ಪಿತೃಪಕ್ಷ ಅಂದರೆ, ಪಿತೃ ಅಂದರೆ ಯಾರು ಸ್ವರ್ಗಸ್ಥರಾಗಿರುತ್ತಾರೆ, ಗಂಡಸರಾಗಲಿ ಹೆಂಗಸರಾಗಲಿ ಯಾರು ಸ್ವರ್ಗಸ್ಥರಾಗಿರ್ತಾರೆ ಅವ್ರಿಗೆ ಪಿತೃಗಳು ಅಂತಾರೆ. ಪಕ್ಷ ಅಂತಂದರೆ 15 ದಿನಕ್ಕೆ ಒಂದು ಪಕ್ಷ ಅಂತ. ಆ ಒಂದು ಪಕ್ಷದ ಹೆಸರೇ ಪಿತೃಪಕ್ಷ ಅಂತೇಳಿ ಹೆಸರು. ಮತ್ತೆ ಇನ್ನು ಗುರುಗಳೇ, ಪಿತೃಪಕ್ಷನ ಏನಕ್ಕಾಗಿ ಆಚರಿಸ್ತಾರೆ? ಪಿತೃಪಕ್ಷನ ಯಾವುದೇ ಪಿತೃಗಳು ಅವರ ಸ್ಮರಣೆಗೋಸ್ಕರ ಈ ಒಂದು ಪಿತೃಪಕ್ಷನ, ಈ ಪಕ್ಷದಲ್ಲಿ ಹುಣ್ಣಿಮೆ ಆದ ನಂತರ ಮಹಾಲಯ ಪಾಡ್ಯಮಿಯಿಂದ ಮಹಾಲಯ ಅಮಾವಾಸ್ಯೆವರೆಗೂ 15 ದಿನ ಆಚರಣೆ ಮಾಡುವುದರಿಂದ ಈ ಪಿತೃದೇವತೆಗಳಿಗೆಲ್ಲ ಸಂತೃಪ್ತಿ ಮಾಡೋದಕ್ಕೋಸ್ಕರ ಪಿತೃಪಕ್ಷನ ಆಚರಣೆ ಮಾಡ್ತಾರೆ. ಮತ್ತು ನಮ್ಮ ಜನಗಳಲ್ಲಿ ಇದೊಂದು ನಂಬಿಕೆ ಇದೆ ಗುರುಗಳೇ, ಪಿತೃಪಕ್ಷ ಆಚರಣೆ ಮಾಡಲಿಲ್ಲ ಅಂದರೆ ಏನಾದರೂ ದೋಷ ಬರುತ್ತಾ, ತೊಂದರೆ ಆಗುತ್ತಾ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಪಿತೃಪಕ್ಷ ಆಚರಣೆ ಮಾಡಲಿಲ್ಲ ಅಂತಂದರೆ ನಮಗೆ ಸಂಸಾರ ಉದ್ಧಾರ ಆಗಬೇಕು, ಸಂತಾನ ಬೆಳಿಬೇಕು, ಆಮೇಲೆ ಗೋತ್ರ ಬೆಳಿಬೇಕು, ಮನೆ ಉದ್ಧಾರ ಆಗಬೇಕು, ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು ಅಂತಂದರೆ ಪಿತೃದೇವತೆಗಳ ಆಶೀರ್ವಾದ ತುಂಬ ಮುಖ್ಯ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಈ ಒಂದು ಪಿತೃಪಕ್ಷದಲ್ಲಿ ಪಿತೃದೇವತೆಗಳನ್ನು ಆವಾಹನೆ ಮಾಡೋ ಒಂದು ಆಚರಣೆ ಇದೆ.